ಬಿರು ಬೇಸಿಗೆಯಲ್ಲೂ ಮೈದುಂಬಿದೆ ಗೋಕಾಕ್ ಜಲಪಾತ. ಧುಮ್ಮಿಕ್ತಾ ಇದೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಫಾಲ್ಸ್. ನಯಾಗರ ಫಾಲ್ಸ್ ಅಂತ ಕರೀತಾರೆ ಇದನ್ನ. ಉತ್ತರ ಕರ್ನಾಟಕದ ನಯಾಗರ ಫಾಲ್ಸ್. ಈ ಗೋಕಾಕ್ ಫಾಲ್ಸ್ ಅನ್ನ ಮೈದುಂಬಿ ಹರಿತಾ ಇದೆ. ಆ ಹಾಲ್ನೊರೆ ಅಂತ ಆ ನೀರನ್ನ ನೋಡಿ ಪ್ರವಾಸಿಗರು ಕೈಬೀಸಿ ಕರೀತಾ ಇದೆ. ಇದು ಹಿಡಕಲ್ ಡ್ಯಾಮ್ನಿಂದ ಘಟಪ್ರಭಾ ನದಿಗೆ ನೀರು ಬಿಡುಗಡೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಹಾಲಿನ ನೊರೆಯಂತೆ ನೀರು ಹರಿದು ಬರ್ತಾ ಇದೆ. ಸಚಿವ ಸತೀಶ್ ಜಾರಕಿಹೊಳಿ ಸೂಚನೆ ಮೇರೆಗೆ ನೀರನ್ನು ಬಿಡುಗಡೆ ಮಾಡಿದ್ದಾರೆ. ಹಿಡಕಲ್ ಡ್ಯಾಮ್ನಿಂದ ಘಟಪ್ರಭಾ ನದಿಗೆ ಜನರಿಗೆ ಜಾನುವಾರುಗಳಿಗೆ ನೀರಿನ ಅವಶ್ಯಕತೆ ಇದೆ. ನೋಡ್ತಾ ಇದ್ದೀವಿ ರುದ್ರ ರಮಣೀಯ ದೃಶ್ಯ. ಇದು ಗೋಕಾಕ್ ಫಾಲ್ಸ್, ನಯಾಗರ ಜಲಪಾತ ಅಂತ ಭಾಳ ಫೇಮಸ್ಸು. ನೋಡಿ ಮೇಲಿಂದ ನೀರು ಹೆಂಗೆ ಹಾಲು ನೊರೆಯಂತೆ ಧುಮ್ಮಿಕ್ತಾ ಇದೆ. 4,000 ಕ್ಯೂಸೆಕ್ನಷ್ಟು ಘಟಪ್ರಭಾ ನದಿಗೆ ಹರಿದು ಬರ್ತಾ ಇದೆ ನೀರು. ನೋಡುಗರ ಕಣ್ಮನವನ್ನು ಸೆಳೀತಾ ಇದೆ. ಇದು ಕೇವಲ ಕರ್ನಾಟಕದ ಉತ್ತರ ಕರ್ನಾಟಕದ ನಯಾಗರ ಫಾಲ್ಸ್ ಅಲ್ಲ, ಭಾರತದ ನಯಾಗರ ಫಾಲ್ಸ್ ಅಂತ ಕರೀತಾರೆ ಇದನ್ನ. ನೋಡಿ ಕೆಲವು ಜಲಪಾತಗಳು ನಮ್ಮ ಕರ್ನಾಟಕದಲ್ಲಿ ಮಳೆ ಇಲ್ಲದೆ ಮತ್ತು ನದಿಗಳು ಬತ್ತೋಗಿದ್ರಿಂದಾಗಿ ಫಾಲ್ಸ್ಗಳಲ್ಲಿ ನೀರಿಲ್ಲ, ಬರಿದಾಗಿದ್ದಾವೆ. ಆದರೆ ಈಗ ಈ ಫಾಲ್ಸ್ ಕಂಗೊಳಿಸ್ತಾ ಇದೆ.